ಕೊಡಗು ಹಾಗೆ ಹಳೆ ಮೈಸೂರು ಭಾಗದಲ್ಲಿ ನಿರಂತರವಾಗಿ ಸುರಿದಂತಹ ಧಾರಾಕಾರ ಮಳೆಗೆ ಹಳೆ ಮೈಸೂರು ಭಾಗದ ಜೀವನಾಡಿ KRS ಅಣೆಕಟ್ಟೆ ಜೂನ್ನಲ್ಲೇ ಬಹುತೇಕ ಭರ್ತಿಯಾಗಿದೆ. ಆ ನಿಟ್ಟಿನಲ್ಲಿ ಭಾರಿ ಪ್ರಮಾಣದ ನೀರನ್ನು ಇದೀಗ ಕಾವೇರಿ ನದಿಗೆ ಹರಿಬಿಡ್ಲಾಗ್ತಾ ಇರುವಂಥದ್ದು. ಸದ್ಯ ನಾನೀಗ KRS ಅಣೆಕಟ್ಟೆ ಸಮೀಪವಿದ್ದೇನೆ, ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ KRS ಅಣೆಕಟ್ಟೆಯ 100ಕ್ಕೂ ಹೆಚ್ಚು ಗೇಟ್ಗಳ ಪೈಕಿ 23 ಕ್ರಶ್ ಗೇಟ್ಗಳ ಮೂಲಕ ಇದೀಗ ಬರೋಬ್ಬರಿ 35,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡ್ಲಾಗ್ತಾ ಇರುವಂಥದ್ದು. ನಿನ್ನೆ ಈ ಒಂದು ಹೊರಹರಿವಿನ ಪ್ರಮಾಣ 29,000 ಕ್ಯೂಸೆಕ್ ಇತ್ತು. ಆದರೆ ಇದೀಗ ಆ ಪ್ರಮಾಣ ಮತ್ತಷ್ಟು ಏರಿಕೆ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಏನಾದರೂ ಮತ್ತೆ ಮಳೆ ಮುಂದುವರೆದರೆ ಆ ಒಂದು ಒಳಹರಿವಿನ ಪ್ರಮಾಣ ಹೆಚ್ಚಾಗುತ್ತೆ. ಆ ನಿಟ್ಟಿನಲ್ಲಿ ಹೊರಹರಿವನ್ನು ಕೂಡ ಮತ್ತಷ್ಟು ಹೆಚ್ಚು ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಸದ್ಯ ಡ್ಯಾಮ್ ಮುಂಭಾಗದ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಮನಮೋಹಕವಾಗಿ ಕಾವೇರಿ ಉಕ್ಕಿ ಹರಿತಾ ಇದ್ದಾಳೆ. ಬಂಡೆಗೆ ಅಪ್ಪಳಿಸಿ ಬೋರ್ಗರೆದು ಇದೀಗ ಕಾವೇರಿ ಹರಿತಾ ಇರುವಂಥದ್ದು. ಅಂದರೆ ಈ ಒಂದು ದೃಶ್ಯವನ್ನ ನೋಡೋದಕ್ಕೆ ನಾವು ಆಗಸ್ಟ್ವರೆಗೆ ಕಾಯಬೇಕಾಗಿತ್ತು. ಆದರೆ ಈ ಬಾರಿ ಜೂನ್ನಲ್ಲೇ ಆ ಒಂದು ಮನಮೋಹಕ ದೃಶ್ಯವನ್ನ ಕಣ್ತುಂಬಿಕೊಳ್ಳುವಂತಹ ಒಂದು ಅವಕಾಶ ಲಭಿಸಿದೆ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ಬಹಳಷ್ಟು ಪ್ರವಾಸಿಗರು ಈ ಸಂದರ್ಭದಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಯಾಕೆಂದ್ರೆ ಕೇವಲ ರಾಜ್ಯ ಅಲ್ಲ, ಹೊರ ರಾಜ್ಯಗಳಿಂದಲೂ ಕೂಡ ಬಹಳಷ್ಟು ಪ್ರವಾಸಿಗರು ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕೂಡ ಬರ್ತಾರೆ. ಆ ನಿಟ್ಟಿನಲ್ಲಿ ಈ ಒಂದು ದೃಶ್ಯವನ್ನ ಒಂದು ರೀತಿ ಮನಮೋಹಕವಾಗಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಇಲ್ಲಿ ನೀರು ಬೋರ್ಗರೆದು ಹರಿತಾ ಇದ್ರೆ, ಮತ್ತೊಂದು ಕಡೆ ಆತಂಕವೂ ಕೂಡ ಇದೀಗ ಮಂಡ್ಯ ಜಿಲ್ಲೆಯ ಜನರಿಗೆ ಎದುರಾಗಿದೆ. ಅದರಲ್ಲೂ ಕೂಡ ಶ್ರೀರಂಗಪಟ್ಟಣ ಮತ್ತೆ ನರಸೀಪುರ ತಾಲೂಕಿನ ಭಾಗಗಳಲ್ಲಿ ರೈತರು ಒಂದು ರೀತಿ ಪ್ರವಾಹದ ಭೀತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಈ ಒಂದು ಪ್ರಮಾಣ ಸದ್ಯ 35,000 ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ. ಈ ಒಂದು ಪ್ರಮಾಣ ಯಾವುದೇ ರೀತಿ ಡ್ಯಾಮೇಜ್ ಅನ್ನ ಮಾಡಲ್ಲ. ಆದ್ರೆ ಈ ಒಂದು ಪ್ರಮಾಣ ಹೆಚ್ಚಾದಂತ ಸಂದರ್ಭದಲ್ಲಿ ನದಿ ಪಾತ್ರದಲ್ಲಿರುವಂತಹ ಜಮೀನುಗಳಿಗೆ ನೀರು ಸಂಪೂರ್ಣವಾಗಿ ನುಗ್ಗುತ್ತೆ ಮತ್ತೆ ಗ್ರಾಮಗಳಿಗೂ ನುಗ್ಗುವಂತಹ ಒಂದು ಆತಂಕ ಇದೀಗ ಎದುರಾಗಿದೆ. ಅದರ ಜೊತೆಗೆ ಪ್ರವಾಸಿ ಸ್ಥಳಗಳಿಗೆ ಬಹಳಷ್ಟು ಹೊಡೆತ ಬೀಳುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಪ್ರವಾಸಿ ಸ್ಥಳಗಳು ನದಿ ಪಾತ್ರದಲ್ಲೇ ಹೆಚ್ಚು ಇದೆ. ಆ ನಿಟ್ಟಿನಲ್ಲಿ ಅಲ್ಲಿಗೆ ಬಹಳಷ್ಟು ಪ್ರಮಾಣದ ಹೊರಹರಿವು ಹೆಚ್ಚಾದ್ರೆ ಒಂದು ಹೊಡೆತ ಬೀಳುವಂಥದ್ದು ಬಹುತೇಕ ಖಚಿತ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೆಲವೊಂದಷ್ಟು ನಿರ್ಬಂಧವನ್ನ ಇದೀಗ ವಿಧಿಸಿರುವಂಥದ್ದು. ಅಂದ್ರೆ ಬಲಮುರಿ ಎಡಮುರಿಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ವಿಧಿಸಿದೆ. ಮತ್ತೊಂದು ಕಡೆ ನಿಮಿಷಾಂಬ ದೇಗುಲ, ಗೋಸಾಯಿ ಘಾಟ್, ಸಂಗಮ ಈ ಒಂದು ಭಾಗದ ಒಂದು ಸ್ನಾನಘಟ್ಟಗಳಿಗೆ ಸಂಪೂರ್ಣವಾಗಿ ನಿರ್ಬಂಧವನ್ನ ವಿಧಿಸಲಾಗಿರುವಂಥದ್ದು. ಅಂದ್ರೆ ಪ್ರವೇಶವನ್ನ ನಿರಾಕರಿಸಿರುವಂಥದ್ದು. ಜೊತೆಗೆ ಇನ್ನು ಈ ಒಂದು ಪ್ರಮಾಣ ಮತ್ತಷ್ಟು ಹೆಚ್ಚಾದ್ರೆ ನದಿ ಪಾತ್ರದಲ್ಲೇ ಇರುವಂತಹ ಪ್ರಮುಖವಾದಂತಹ ಐತಿಹಾಸಿಕ ದೇಗುಲಗಳಿಗೂ ಕೂಡ ಜಲ ದಿಗ್ಬಂಧನ ಏರ್ಪಡುವಂತಹ ಒಂದು ಆತಂಕ ಎದುರಾಗಿದೆ. ಕೋಟೆ ಆಂಜನೇಯ ದೇಗುಲ ಇರ್ಬೋದು, ಮತ್ತೆ ನಿಮಿಷಾಂಬ ದೇಗುಲ, ಅದಕ್ಕೂ ಕೂಡ ಒಂದಷ್ಟು ನೀರು ನುಗ್ಗುವಂತಹ ಒಂದು ಆತಂಕವೂ ಕೂಡ ಸದ್ಯ ಇರುವಂಥದ್ದು. ಅಂದ್ರೆ ಇನ್ನೂ ಕೂಡ ಮಳೆ ಬರುತ್ತೆ ಎಂಬ ನಿಟ್ಟಿನಲ್ಲಿ ಒಂದು ಆತಂಕ ಕಾದಿದೆ. ಆ ನಿಟ್ಟಿನಲ್ಲಿ ಆ ಒಂದು ಮಳೆಯ ಪ್ರಮಾಣ ಮತ್ತಷ್ಟು ಹೆಚ್ಚಾದ್ರೆ ಈ ಒಂದು ಹೊರಹರಿವಿನ ಪ್ರಮಾಣವೂ ಕೂಡ ಹೆಚ್ಚಾಗುವಂಥದ್ದು. ಇನ್ನು ಮತ್ತೊಂದು ವಿಶೇಷ ಅಂದ್ರೆ ಜೂನ್ನಲ್ಲೇ ಡ್ಯಾಮ್ ಭರ್ತಿ ಆಗ್ತಾ ಇರುವಂಥದ್ದು. ಅಂದ್ರೆ ಇದುವರೆಗೂ ಕೂಡ ಜುಲೈ ಅಥವಾ ಆಗಸ್ಟ್ ನಲ್ಲಿ ಡ್ಯಾಮ್ ಭರ್ತಿ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಜೂನ್ನಲ್ಲೇ ಒಂದು ಸಂಪೂರ್ಣವಾಗಿ ಭರ್ತಿ ಅಂಚಿಗೆ ಬಂದು ತಲುಪಿರುವಂಥದ್ದು. ಅಂದ್ರೆ 124.80 ಗರಿಷ್ಠ ಮಟ್ಟದ ಡ್ಯಾಮ್ನಲ್ಲಿ ಸದ್ಯ 121 ಅಡಿ ನೀರು ಸಂಗ್ರಹ ಆಗಿದೆ. ಇನ್ನು 3 ಅಡಿ ಮಾತ್ರ ನೀರು ಬಾಕಿ ಇದೆ. ಆದ್ರೆ ಮುಂಜಾಗೃತಾ ದೃಷ್ಟಿ ಕ್ರಮವಾಗಿ ಈ ಒಂದು ಡ್ಯಾಮ್ನಿಂದ ನೀರನ್ನ ಹೊರಬಿಡ್ಲಾಗ್ತಾ ಇದೆ. ಅಂದ್ರೆ ಒಳಹರಿವು 35,000 ಕ್ಯೂಸೆಕ್ ಇದೆ. ಅದೇ ನಿಟ್ಟಿನಲ್ಲಿ ಅಷ್ಟೇ ಪ್ರಮಾಣದ ನೀರನ್ನ ಡ್ಯಾಮ್ನಿಂದ ಹೊರಬಿಡ್ತಾ ಇರುವಂಥದ್ದು. ಸದ್ಯ ಈ ಒಂದು ಡ್ಯಾಮ್ ಭರ್ತಿ ಆಗಿರುವಂಥದ್ದು ರೈತರ ಮೊಗದಲ್ಲಿ ಸಂತಸವನ್ನ ತಂದಿದೆ. ಈ ಒಂದು ಹಳೆ ಮೈಸೂರು ಭಾಗದ ಜನರಿಗೆ ಖುಷಿಯನ್ನು ತಂದಿದೆ. ಅದರ ಜೊತೆಗೆ ಒಂದಷ್ಟು ಭಾಗಗಳಲ್ಲಿ ಒಂದು ಆತಂಕವನ್ನ ಸೃಷ್ಟಿ ಮಾಡಿದೆ. ಪ್ರವಾಹದ ಭೀತಿ ಇದೀಗ ಎದುರಾಗಿದೆ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ತಾಲೂಕು ಆಡಳಿತವು ಕೂಡ ಈ ಒಂದು ಪರಿಸ್ಥಿತಿನ ಎದುರಿಸಲು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ KRS. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.